ನಮೋ ಭಗವತೆ ವ್ಯಾಸಾಯ ಅಮಿತತೇಜಸೆ ಪರಾಯ ಪ್ರಕೃತ್ಯೈ ನಮಃ ದೇವಶ್ರೇಷ್ಠಾಯ ಮಾರುತಾಯ ನಮಃ ಸರ್ವೇಭ್ಯಃ ದೇವೇಭ್ಯಃ ಅಸ್ಮಾನ್ ಬುದ್ಧ್ಯಾ ಸಂಯೋಜಯೇಭ್ಯಃ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ ಪ್ರವಚನಮಾಲೆಯಲ್ಲಿ ಇದು 70ನೇಯ ಭಾಗ. ನಾವೀಗ ನೋಡ್ಲಿಕ್ಕೆ ಹೊರಟಿರೋದು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 70ನೇ ಅಧ್ಯಾಯ. ಮತ್ತೆ ವೈಷ್ಣವ ಪಾಠ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠ, ಹಾಗೆ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠ ಇತ್ಯಾದಿ ಕಡೆಗಳಲ್ಲಿ ಇದು 67ನೇಯ ಅಧ್ಯಾಯ. ಪಾಂಡವರು ಅಶ್ವಮೇಧ ಯಾಗಕ್ಕಾಗಿ ವೇದವ್ಯಾಸರ ಸೂಚನೆಯಂತೆ ಹಿಮಾಲಯದಿಂದ ಮರುತ್ತರಾಜನ ಸಂಪತ್ತನ್ನು ತೆಗೆದುಕೊಂಡು ಬಂದದ್ದು. ಮತ್ತು ಅದೇ ಸಂದರ್ಭದಲ್ಲಿ ಕೃಷ್ಣ ಹಸ್ತಿನಾವತಿಗೆ ಬಂದದ್ದು. ಅಭಿಮನ್ಯುವಿನ ಪತ್ನಿ ಉತ್ತರ ಮೃತನಾದ ಶಿಶುವನ್ನ ಹೆತ್ತದ್ದು. ಎಲ್ಲ ಕುರುಸ್ತ್ರೀಯರು ಆತನನ್ನ, ಕೃಷ್ಣನನ್ನ ಬದುಕಿಸಿ ಮಗುವನ್ನಂತ ಪ್ರಾರ್ಥನೆ ಮಾಡಿದ್ದು, ಇದೆಲ್ಲವನ್ನು ಕೂಡ ನೋಡಿದ್ದೇವೆ. ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೆ ಭಾಗವತದಲ್ಲಿ ಕೂಡ ಇದರ ಬಗ್ಗೆ ಒಂದಿಷ್ಟು ಉಲ್ಲೇಖಗಳಿವೆ. ಅದನ್ನು ಕೂಡ ನಾವೀಗ ಸ್ವಲ್ಪ ಗಮನಿಸಿ ನೋಡಬೇಕು. ಭಾಗವತದ 1ನೇ ಸ್ಕಂದದಲ್ಲಿ 8ನೇ ಅಧ್ಯಾಯದಲ್ಲಿ ಉತ್ತರ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ ವರ್ಣನೆ ಇದೆ. ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಜಗನ್ನಾಥನೇ, ನಿನ್ನನ್ನು ಬಿಟ್ಟು ನನಗೆ ಅಭಯ ಕೊಡುವಂಥವು ಈ ಜಗತ್ತಿನಲ್ಲೂ ಯಾರೂ ಇಲ್ಲ. ಒಂದು ಕಾದ ಕೆಂಪಾದ ಕಬ್ಬಿಣದ ಬಾಣ ನನ್ನ ಕಡೆಗೆ ಬರ್ತಾ ಇದೆ. ಅದು ಬೇಕಾದರೆ ನನಗೆ ಆಪತ್ತನ್ನು ಮಾಡಲಿ. ಕಾಮಂ ದಹತು ಮಾನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ನನ್ನ ಗರ್ಭಕ್ಕೆ ಅದರಿಂದ ಏನೂ ತೊಂದರೆ ಆಗದೆ ಇರಲಿ. ಕೃಷ್ಣನಿಗೆ ಅದು ಗೊತ್ತಾಯಿತು. ಭೂಮಿಯ ಮೇಲೆ ಪಾಂಡವರು ಬದುಕಿರಬಾರದು ಅಂತ ಅಶ್ವತ್ಥಾಮ ಪ್ರಯೋಗಿಸಿದ ಅಸ್ತ್ರ ಇದು. ತಾನು ಪಾಂಡವರ ಬಳಿ ಇದ್ದ ಸಮಯ ಆ ಅಸ್ತ್ರ ಪಾಂಡವರನ್ನ ಹಿಂಸಿಸಲಿಕ್ಕೆ ಸಮರ್ಥ ಆಗಿರಲಿಲ್ಲ. ಈಗ ತಾನು ದ್ವಾರಕೆಗೆ ಹೊರಟು ನಿಂತಾಗ ಆ ಅಸ್ತ್ರ ಮತ್ತೆ ಅವನು ಅಲ್ಲಿ ಬಂದಿತ್ತು. ಪಾಂಡವರು ಕೂಡ ಆ ಅಸ್ತ್ರವನ್ನು ಹಿಮ್ಮೆಟ್ಟಿಸಬೇಕು ಅಂತ ತಮ್ಮ ಕೈಯಲ್ಲಿರುವಂತಹ ಆಯುಧಗಳನ್ನು ಎತ್ತಿ ಹಿಡಿದರು. ಕೃಷ್ಣ ಆಗ ತನ್ನ ಸುದರ್ಶನ ಚಕ್ರವನ್ನು ಎತ್ತಿ ಹಿಡಿದಂತೆ. ಅಂತಸ್ಥ ಸರ್ವಭೂತಾನಾಂ ಆತ್ಮ ಯೋಗೇಶ್ವರೋ ಹರಿಹಿ ಸ್ವಮಾಯಯ ಆವರಣೋದ್ಗರ್ಭಂ ವೈರಾಟ್ಯಾಹ ಕುರುತಂತವೆ. ಆ ಉತ್ತರೆ ಗರ್ಭವನ್ನ ಏನೂ ಧಕ್ಕೆ ಆಗದಂತೆ ಅವನು ಆವರಿಸಿ ನಿಂತ. ಆದರೂ ಬ್ರಹ್ಮಾಸ್ತ್ರ ಅನ್ನೋದು ಅಮೋಘವಾದದ್ದು. ಕೃಷ್ಣನ ಚಕ್ರದ ಪ್ರಭಾವದಿಂದ ಅದು ನಿಷ್ಕ್ರಿಯವಾಗಿತ್ತು. ಆದರೆ ಪ್ರಸವ ಕಾಲದಲ್ಲಿ ಮತ್ತೆ ಅದು ಪೀಡಿಸಿತು. ವೈಷ್ಣವಂ ತೇಜ ಅಸಾಧ್ಯ ಸಮಾಶಾಮ್ಯ ಭೃಗುದ್ವಹ. ಹಾಗಾಗಿ ಆ ಪರೀಕ್ಷಿತ ರಾಜ ಹುಟ್ಟುತ್ತಾನೆ ಮೃತನಾದ. ಆದರೆ ಮುಂದೆ ಮತ್ತೆ ಕೃಷ್ಣ ಅವನನ್ನ ಬದುಕಿಸಿದ. ಮುಂದೆ ಭಾಗವತದಲ್ಲೂ ಕೂಡ ಆ ಧರ್ಮರಾಜ ಬಂಧು ಹತ್ಯೆ ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ ಅಂತ ಸಂಕಟಪಟ್ಟದ್ದರ ವರ್ಣನೆ ಇದೆ. ಆಗ
ಅಶ್ವಮೇಧ ಯಾಗ ಮಾಡುವಂತ ಅವನಿಗೆ ಎಲ್ಲರೂ ಕೂಡ ಬೋಧಿಸಿದರು. ಕರ್ಮಭಿಹಿ ಹಯಮೇಧೀಯೈ ನಾಹಂ ಕಲ್ಯೋ ವ್ಯಪೋಹಿತು. ಅಶ್ವಮೇಧ ಯಾಗವನ್ನು ಮಾಡಿದ್ರೂ ಕೂಡ ಇದನ್ನು ನಾನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಏನು? ಅವನಿಗೆ ಅದು ನಿಶ್ಚಿತವಾಗಿರಲಿಲ್ಲ. ಅನೇಕ ಜೀವರನ್ನ ಕೊಲಿಸಿದೆ ನಾನು. ಆ ಜೀವಹತ್ಯಾ ರೂಪದ ಪಾಪ ಅಂತ ಅನ್ನೋದು ಮತ್ತೊಂದು ಯಜ್ಞದಿಂದ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ ಏನು? ಕೊಳೆಯಿಂದ ಒಂದು ಕೊಳೆಯಿಂದ ಮತ್ತೊಂದು ಕೊಳೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾ? ಮದ್ಯದಿಂದ ಮಿಶ್ರಿತವಾದ ಅಪವಿತ್ರವಾದ ಹಾಲನ್ನ ಮದ್ಯದಿಂದನೇ ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗ್ತದ? ನನ್ನ ಅಂತಃಕರಣ ಈಗ ಬಂಧು ವ್ಯಾಮೋಹದಿಂದ ಮಲಿನ ಆಗಿದೆ, ಆದ್ರಿಂದ ನಾನು ಹೇಗೆ ಯಜ್ಞ ಮಾಡೋದು ಅಂತ ಅವನು ಚಿಂತಿತನೇ ಆಗಿದ್ದ. ಆಗ ಕೃಷ್ಣ ಅವನಿಗೆ ಭೀಷ್ಮರ ಮೂಲಕ ಉಪದೇಶ ಮಾಡಿಸಿದ್ದು ಏನು ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿದೆ, ಅದನ್ನ ಮಹಾಭಾರತದ ಈ ಭಾಗವತದ 9ನೇ ಸ್ಕಂದವು ಕೂಡ ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದೆ. ಮುಂದೆ ಭೀಷ್ಮ ಪ್ರಾಣ ಪರಿತ್ಯಾಗ ಮಾಡಿದ ಅಂತ ಕಥಾ ಇದೆ. ತಾಯಿಯ ಗರ್ಭದಲ್ಲಿ ಈ ಪರೀಕ್ಷಿತ್ ರಾಜ ಇದ್ನಲ್ಲ, ಅವನು ತನ್ನ ಸುತ್ತಲೂ ಈ ಭಗವಂತ ಇರೋದನ್ನ ಗರ್ಭದಲ್ಲಿ ಕಂಡಿದ್ದಂತೆ. ಮಾತುರ್ ಗರ್ಭಗತೋ ವೀರ ಸತದಾ ರಘುನಂದನ ಭೃಗುನಂದನ ದದರ್ಶ ಪುರುಷಂ ಕಂಚಿತ್ ದಶ್ಯಮಾನ ಅಸ್ತ್ರ ತೇಜಸ. ಆ ಪುರುಷ ಯಾರು? 16 ವಯಸ್ಸದ ಹುಡುಗನಂತೆ ಕಾಣಿಸ್ತಾ ಇದ್ದ. ಗಾತ್ರದಲ್ಲಿ ಒಂದು ಹೆಬ್ಬೆಟ್ಟಿನಷ್ಟಿದ್ದ. ನೀಲವರ್ಣದ ಮೈಕಾಂತಿ, ಪೀತಾಂಬರ ಹುಟ್ಟಿದ್ದ, ಕರ್ಣಕುಂಡಲಾದಿಗಳನ್ನು ಧರಿಸಿದ್ದ, ಚತುರ್ಭುಜನಾಗಿದ್ದ. ಗದ ಹಿಡ್ಕೊಂಡು ಗದೆಯನ್ನು ತಿರುಗಿಸ್ತಾ ಇದ್ದ ಸುತ್ತಲೂ. ಪರಿಭ್ರಮಂತಂ ಉಲ್ಕಾಭಾಂ ಭ್ರಾಮಯಂತಂ ಗದಾಂ ಮುಹುಃ ಅಸ್ತ್ರತೇಜ ಸ್ವಗದಯ ನೀಹಾರಮಿವ ಗೋಪತಿ ವಿಧಮಂತಂ ಸನ್ನಿಕರ್ಷೆ ಪರ್ಯಾಯಿಕ್ಷತ ಕೈತ್ಯಸೌ. ಈ ಪರೀಕ್ಷಿತ ತನ್ನ ಸುತ್ತಮುತ್ತಲೂ ಕೂಡ ಪರಿತಃ ಅಂತ ಸುತ್ತಮುತ್ತಲು ಐಕ್ಷತ ನೋಡಿದ, ಆ ಭಗವಂತನನ್ನೇ ನೋಡ್ತಿದ್ದ. ಆದ್ರೆ ಆ ಸಂದರ್ಭದಲ್ಲಿ ಭಗವಂತ ಅಲ್ಲಿದ್ದಾನೆ ಅಂತ ಅನ್ನೋದು ಅವನಿಗೆ ಗೊತ್ತಾಗಿತ್ತೋ ಇಲ್ಲೋ, ಅಂತೂ ಯಾರೋ ಒಬ್ಬ ಇಲ್ಲಿದ್ದಾನೆ ಗರ್ಭದಲ್ಲಿ ನನ್ನ ಸುತ್ತಲೂ, ನನಗೆ ಆಪತ್ತು ಬಂದಾಗ ಅವನು ಪರಿಹಾರ ಮಾಡ್ತಿದ್ದಾನೆ ಅನ್ನುವುದು ಅಪರೀಕ್ಷಿತನಿಗೆ ಗೊತ್ತಾಗಿತ್ತು. ವಿಧೂಯ ತದಮೀಯಾತ್ಮ ಭಗವಾನ್ ಧರ್ಮ ಗುಬ್ವಿಭು ಪಶ್ಯತೋ ದಶಮಾಸಸ್ಯ ತತ್ರೈವ ಅಂತರ್ದಧೆ ಹರಿಹಿ ಅಂತ. ಇವೆಲ್ಲ ಮಹಾಭಾರತದಲ್ಲಿ ಈ ಸಂಗತಿಗಳಿಲ್ಲ, ಅದಕ್ಕಾಗಿ ಭಾಗವತದಿಂದ ಇವುಗಳನ್ನು ಸಂಗ್ರಹ ಮಾಡಿ ಹೇಳ್ತಿದ್ದೇನೆ. ಆ ಬ್ರಹ್ಮಾಸ್ತ್ರದ ಪ್ರಭಾವ ಪರೀಕ್ಷಿತನ ಮೇಲೆ ಆಗದಂತೆ ಕೃಷ್ಣ ಅವನನ್ನ ನೋಡ್ಕೊಳ್ತಾ ಇದ್ದ. ಆದರೆ ಪರೀಕ್ಷಿತ ರಾಜ ಹುಟ್ಟುವಂತ ಸಂದರ್ಭ ಬಂದಾಗ 10ನೇ ತಿಂಗಳು ಸನ್ನಿಹಿತ ಆದಾಗ ಕೃಷ್ಣ ಅಲ್ಲೇ ಅದೃಶ್ಯನಾಗಿಬಿಟ್ನಂತೆ. ಒಂದು ಸ್ವಲ್ಪ ಹೊತ್ತು ಆ ಬ್ರಹ್ಮಾಸ್ತ್ರ ತನ್ನ ಕಾರ್ಯವನ್ನು ಮಾಡಲಿ ಅಂತ ಅವಕಾಶ ಕೊಟ್ಟ. ಶುಭ ಮುಹೂರ್ತದಲ್ಲಿ ಆ ಪುತ್ರನ ಜನನ ಆಯಿತು. ತಜ್ಞೆ ವಂಶಧರ ಪಾಂಡವ. ಆದರೆ ಆ ಮಗು ಹುಟ್ಟುವಾಗಲೇ ಸತ್ತು ಹುಟ್ಟಿತ್ತು. ಕೃಷ್ಣ ಅದನ್ನು ಮತ್ತೆ ಬದುಕಿಸಿದ ಅಷ್ಟೆ. ತದಭಿಪ್ರೇತಮಾಲಕ್ಷ್ಯ ಭ್ರಾತರಃ ಅಸ್ಯ ಅಚ್ಯುತೇರಿತಾಃ ಧನಂ ಪ್ರಹೀಣಂ ಆಜಹ್ರುಃ ಉದೀಚ್ಯಾಹ ಭೂರಿಶೋ ದಿಶಃ. ಭಾಗವತನು ಕೂಡ ಅಶ್ವಮೇಧ ಯಾಗಕ್ಕಾಗಿ ಪಾಂಡವರು ಮಾಡಿದ ಪ್ರಯತ್ನವನ್ನ ವರ್ಣಿಸ್ತದೆ. ರಾಜ ಅರಬ್ಧಧನಃ ದಧ್ಯೌ ಅನ್ಯತ್ರ ಕರದಂಡಯೋ. ಅಶ್ವಮೇಧ ಯಾಗಕ್ಕೆ ಸಂಪತ್ತಂತೂ ಬೇಕಾಗಿತ್ತು. ಸಂಪತ್ತನ್ನು ಎಲ್ಲಿಂದ ತರೋದು? ಪ್ರಜೆಗಳ ಮೇಲೆ ಕರ ಹಾಕ್ಲಿಕ್ಕೆ ಅವನು ಬಯಸಲಿಲ್ಲ, ಅಥವಾ ಯಾರನ್ನೋ ದಂಡದ ಮೂಲಕ ಅಥವಾ ಫೈನಿನ ಮೂಲಕ ಆ ಧನವನ್ನು ಸಂಗ್ರಹ ಮಾಡಲಿಕ್ಕೂ ಅವನು ಬಯಸಲಿಲ್ಲ. ಪ್ರಜೆಗಳಿಗೆ ತೊಂದರೆ ಕೊಡೋದು ಅವನಿಗೆ ಅಪೇಕ್ಷಿತ ಇರಲಿಲ್ಲ. ಅದಕ್ಕಾಗಿ ಹಿಮಾಲಯ ಪರ್ವತದಲ್ಲಿದ್ದಂತಹ ಸಂಪತ್ತನ್ನ ಮರುತ್ತರಾಜ ಮೊದಲಾದವರು ಮಾಡಿದ ಯಜ್ಞದ ಅವಶಿಷ್ಟವಾದ ಸಂಪತ್ತನ್ನ ವ್ಯಾಸರ ಆದೇಶದಂತೆ ಅವರು ತಂದರು.
ಆಸನ್ನೇಷ್ವೇವ ಪಾರ್ಥೇಶು ವ್ಯಾಸೇ ಚ ಪುರುಷೋತ್ತಮೆ ಪ್ರವಿವೇಶ ಪುರಂ ಕೃಷ್ಣ ತದಾ ಅಸೂತ ಉತ್ತರ ಮೃತಂ. ಈ ಪಾಂಡವರು ಸಂಪತ್ತನ್ನು ತೆಗೆದುಕೊಂಡು ಬಂದ್ರಲ್ಲ ವ್ಯಾಸರ ಜೊತೆಗೆ, ಆಗಲೇ ಕೃಷ್ಣನು ಕೂಡ ದ್ವಾರಕೆಯಿಂದ ಬಂದ. ಆಗ ಈ ಉತ್ತರೆ ಮೃತವಾದ ಶಿಶುವನ್ನ ಹೆತ್ತಳು. ಕುಂತಿ ಮೊದಲಾದವರು ಕೃಷ್ಣನನ್ನ ಮೊರೆ ಹೋದರು. ಪ್ರತ್ಯಕ್ಷ ಆತ್ಮನಾ ಗರ್ಭೆ ರಕ್ಷಿತಂ ಪ್ರಸವೇ ಹತಂ. ಗರ್ಭದಲ್ಲಿದ್ದಾಗ ಗರ್ಭಸ್ಥ ಶಿಶುವಿಗೆ ಏನೂ ಆಗದೇ ಇರುವಂತೆ ಕೃಷ್ಣನೇ ನೋಡ್ಕೊಂಡಿದ್ದ. ಆದರೆ ಅದಾದ ಬಳಿಕ, ಗರ್ಭಾವಸ್ಥೆ ಪೂರ್ಣ ಮುಗಿದ ಬಳಿಕ ಅದು ಒಂದು ಬಾರಿ ಸತ್ತು ಆ ಬ್ರಹ್ಮಾಸ್ತ್ರ ಸಫಲ ಆಗಲಿ ಅಂತ ಕೃಷ್ಣ ಬಯಸಿದ್ದ. ಆದ್ದರಿಂದ ಆ ಸಂದರ್ಭದಲ್ಲಿ ಅವನು ಅದೃಶ್ಯನಾಗಿ ಬಿಟ್ಟಿದ್ದ ಅಂತ ಭಾಗವತದಲ್ಲಿ ಬಂದು ಮಾತನ್ನು ನೋಡಿದ್ವಿ. ಪ್ರತ್ಯಕ್ಷ ಮಾತ್ಮನ ಗರ್ಭೆ ಅನ್ನೋದು ನಾನೀಗ ಹೇಳ್ತಿರುವುದು ತಾತ್ಪರ್ಯ ನಿರ್ಣಯದ 30ನೇ ಅಧ್ಯಾಯದ 91ನೇ ಶ್ಲೋಕ. ಮೊದಲು ರಕ್ಷಿಸಿದ್ದ, ಹುಟ್ಟುವಾಗ ಸಾಯಲಿ ಅಂತಲೇ ಕೃಷ್ಣನೇ ಬಯಸಿದ್ದ, ಮುಂದೆ ತಾನೇ ಮತ್ತೆ ಹುಟ್ಟಿಸಿದ. ಪುನರುಜ್ಜೀವಯಾಮಾಸ ಕೇಶವ ಪಾರ್ಥತಂತವೇ. ತನ್ನ ಪ್ರಿಯರಾದ ಪಾಂಡವರ ಸಂತಾನ ಮುಂದುವರಿಬೇಕು ಅನ್ನೋದು ಕೃಷ್ಣನ ಅಭಿಪ್ರೇತ ಆಗಿತ್ತು. ಆಗಲೇ ಪಾಂಡವರು ಧನರಾಶಿಯನ್ನು ತೆಗೆದುಕೊಂಡು ಬಂದು ಹಸ್ತಿನಾವತಿಗೆ ಬಂದು ತಲುಪಿದರು. ಮಗನನ್ನು ನೋಡಿ ಸಂತೋಷಪಟ್ಟರು. ಮತ್ತೆ ಯುಧಿಷ್ಠಿರ ಮೊದಲಾದವರು ಆ ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ದ್ರೌಪದಿ, ಕುಂತಿ ಮೊದಲಾದವರೆಲ್ಲ ಕೃಷ್ಣನನ್ನ ಅಭಿನಂದಿಸಿದರು. ಇದಿಷ್ಟು ತಾತ್ಪರ್ಯ ನಿರ್ಣಯದಲ್ಲಿ ನಮ್ಗೆ ಕಂಡು ಬರುವಂತಹ ಅಂಶ. ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ಏನು ಹೇಳ್ತವೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಈಗ ಸದ್ಯದ ಮಹಾಭಾರತದ ಈ ಭಾಗ ಏನು ಹೇಳ್ತದೆ ಅಂತ ಅನ್ನೋದನ್ನು ನೋಡೋಣ. ಅಧ್ಯಾಯ ಸಂಖ್ಯೆ ನಾನೀಗಾಗಲೇ ಹೇಳಿದೆ, 67ನೇ ಅಧ್ಯಾಯ ಅಥವಾ 70ನೇ ಅಧ್ಯಾಯ ಇನ್ನು ಕೆಲವು ಕಡೆ. ನೆಲದ ಮೇಲೆ ಬಿದ್ದಿದ್ಲು ಕುಂತಿ. ಮುಂದೆ ಸುಭದ್ರೆ ಕೃಷ್ಣನಿಗೆ ಹೀಗೆ ಪ್ರಾರ್ಥನೆ ಮಾಡಿದ್ಲು. ಕುರುವಂಶದ ಸಂತಾನವೇ ನಷ್ಟ ಆಗಿ ಹೋಗಿತ್ತು. ಅಂತ ಸಂದರ್ಭದಲ್ಲಿ ಇವನೊಬ್ಬ ನಮ್ಮನ್ನು ಕಾಪಾಡ್ತಾನೆ ಅಂತ ತಿಳ್ಕೊಂಡಿದ್ವಿ. ಅದು ಇವನು ಕೂಡ ಈಗ ಸತ್ತೇ ಬಿಟ್ಟಿದ್ದಾನೆ. ಹಿಂದೆ ಆ ಅಶ್ವತ್ಥಾಮ ಪ್ರಯೋಗ ಮಾಡಿದ ಇಶೀಕಾಸ್ತ್ರ ಅದು ಉತ್ತರೆಯ ಮೇಲೂ, ನನ್ನ ಮೇಲೂ, ಅರ್ಜುನನ ಮೇಲೂ, ಎಲ್ಲರ ಮೇಲೂ ಬಿತ್ತು. ಅಭಿಮನ್ಯುವನ್ನ ನಾನೀಗ ಕಾಣ್ತಾ ಇಲ್ಲ. ಅಭಿಮನ್ಯು ಸತ್ತು ಹೋಗಿದ್ದಾನೆ. ಈ ಮಗನೂ ಸತ್ತು ಹೋಗಿದ್ದಾನೆ. ಯುಧಿಷ್ಠಿರ ಏನಂದಾನು ಈ ಮಾತನ್ನು? ಈ ಮಗು ಸತ್ತು ಹೋಗಿದೆ ಅನ್ನೋದನ್ನು ಯುಧಿಷ್ಠಿರ ಕೇಳಿದರೆ ಅವನಿಗೇನು ಅನಿಸಿತು? ನಕುಲ ಸಹದೇವರಿಗೆ ಏನನಿಸಿತು? ಮುಷಿತಾ ಇವ ವಾರ್ಷ್ಣೀಯ ದ್ರೋಣಪುತ್ರೇಣ ಪಾಂಡವಾಹ. ದ್ರೋಣರ ಮಗ ಅಶ್ವತ್ಥಾಮ ಪಾಂಡವರ ಸರ್ವಸ್ವವನ್ನು ನಾಶ ಮಾಡಿಬಿಟ್ನಲ್ಲ. ಇದಕ್ಕಿಂತ ದೊಡ್ಡ ದುಃಖ ಮತ್ತೇನಿದೆ? ನಾನು ತಲೆಬಾಗಿ ನಿನಗೆ ನಮಸ್ಕಾರ ಮಾಡ್ತೇನೆ. ದ್ರೌಪದಿಯು ನಿನಗೆ ನಮಸ್ಕಾರ ಮಾಡ್ತಿದ್ದಾಳೆ. ನೀನು ಹಿಂದೆ ಆ ಅಶ್ವತ್ಥಾಮನಿಗೆ ಹೇಳಿದ್ದಿ, ಅಕಾಮಂ ತ್ವಾಂ ಕರಿಷ್ಯಾಮಿ ಬ್ರಹ್ಮಬಂಧೋ ನರಾಧಿಮ ಅಹಂ ಸಂಜೀವಯಿಷ್ಯಾಮಿ ಕಿರೀಟಿತನಯಾತ್ಮಜಂ. ಈ ಸುಭದ್ರೆಯ ಮಗನಾದ ಅಭಿಮನ್ಯುವಿನ ಮಗನಾದ ಈ ಪರೀಕ್ಷಿತ್ ಏನಿದ್ದಾನೆ ಅವನನ್ನು ನಾನು ಬದುಕಿಸ್ತೇನೆ. ಪಾಂಡವರ ಸಂತಾನ ಈ ಭೂಮಿಯನ್ನು ಆಳುವಂತೆ ನಾನು ಮಾಡ್ತೇನೆ ಅಂತ ನೀನು ಹಿಂದೆ ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞೆಯ ಬಲವನ್ನು ನಾವು ಎಲ್ಲೂ ಕೂಡ ತಿಳಿದವರಿದ್ದೇವೆ. ಆ ಮಾತಿನ ಬಲವನ್ನು ನೀನೀಗ ತೋರಿಸಬೇಕಾಗಿದೆ ಜಗತ್ತಿಗೆ. ಅದಕ್ಕಾಗಿ ಈ ಮಗುವನ್ನು ಬದುಕಿಸೋದು. ನೀನೇನಾದರೂ ನನ್ನ ಈ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳದೆ ಹೋದರೆ ನಾನು ಪ್ರಾಣ ಪರಿತ್ಯಾಗ ಮಾಡ್ತೇನೆ. ನೀನಿದ್ದಾಗಲೂ ನಮ್ಮ ಮೊಮ್ಮಗ ಬದುಕದೆ ಹೋದರೆ ಜೀವತಿ ತ್ವಯಿ ದುರ್ಧರ್ಷಂ ಕಿಂ ಕರಿಷ್ಯಾಮ್ಯಹಂ ತ್ವಯ. ನೀನು ಭಗವಂತ ಇರಬಹುದು, ನಿನ್ನನ್ನು ತಗೊಂಡು ನಾನೇನ್ ಮಾಡಲಿ? ನನಗೆ ನಿನ್ನಿಂದ ಅಂಥ ಲಾಭ ಆಗ್ಬೇಕಲ್ಲ. ಅಂತ ಮೊಮ್ಮಗ ನಮಗೆ ಹುಟ್ಟಿದ್ರೆ ನೀನಿದ್ದಿದ್ದು ಲಾಭ ಅಂತ ಹೇಳೋಳು.
ಮಳೆ ಮೋಡದ ಮೂಲಕ ಬಂದಾಗ ಆ ಬಾಡಿ ಹೋದ ಸಸ್ಯ ಮತ್ತೆ ಚಿಗುರುವಂತೆ ಈ ಅಭಿಮನ್ಯುವಿನ ಮಗ ಈಗ ಮತ್ತೆ ಬದುಕಿ ಬರಬೇಕಾಗಿದೆ. ಪಶ್ಯಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ ಅಂತ ಕೃಷ್ಣ ಅಲ್ಲಿ ಹೇಳಿದ ಮಾತು. ನನ್ನ ತಪಸ್ಸಿನ ಶಕ್ತಿ ಎಷ್ಟು ಅಂತ ನೋಡು, ನನ್ನ ಸತ್ಯದ ಮಹಿಮೆ ಎಷ್ಟು ಅಂತ ಅನ್ನೋದನ್ನು ನೋಡು, ನಾನು ಈ ಮಗುವನ್ನು ಬದುಕಿಸ್ತೇನೆ ಅಂತ ನೀನು ಹೇಳಿದ್ದಿ. ಅಂತ ಸಾಮರ್ಥ್ಯ ನಿನಗಿದೆ, ಜಗತ್ತೆಲ್ಲವನ್ನೂ ಬದುಕಿಸಬಲ್ಲೆ ನೀನು. ಅಂಥದ್ರಲ್ಲಿ ನಿನ್ನ ಸೋದರಳಿಯ ಅಭಿಮನ್ಯುವಿನ ಮಗುವನ್ನು ಬದುಕಿಸ್ಲಿಕ್ಕಾಗೋದಿಲ್ಲೇನೋ? ಆದ್ರಲ್ಲೇ ನಿನ್ನ ನಾನು ಬೇಡ್ಕೊಳ್ತಾ ಇದ್ದೇನೆ. ಪ್ರಪನ್ನ ಮಾಮಿಯಂ ಚೇತಿ, ಈ ಸುಭದ್ರೆ ನನ್ನನ್ನು ಬೇಡ್ಕೋತಿದ್ದಾಳೆ ಅನ್ನುವ ದಯೆಯಿಂದಾದರೂ ಬದುಕಿಸಿಕೊಡು ಅಂತ ಕೇಳಿದ್ಲಾಕೆ. ಆಗ ಕೃಷ್ಣ ಸುಭದ್ರೆಗೆ ಹೇಳಿದ, ನಾನು ಬದುಕಿಸ್ತೇನೆ, ನಿನ್ನ ಇಚ್ಛೆಯಂತೆ ಆಗಲಿ ಅಂತ ಅವಳಿಗೆ ಆಶ್ವಾಸನೆ ಕೊಟ್ಟ. ಮುಂದೆ ಆ ಪ್ರಸೂತಿ ಗೃಹಕ್ಕೆ ಅವನು ಬಂದ. ಆ ನವಜಾತ ಶಿಶು ಮತ್ತೆ ತಾಯಿ ಎಲ್ಲಿದ್ರೋ ಅಲ್ಲಿಗೆ ಅವನು ಬಂದ. ಸುಭದ್ರೆ ಮೊದಲಾದವರಿಗೆಲ್ಲರಿಗೂ ಅದೊಂದು ಸಂತೋಷ ಆಯಿತು. ಅಲ್ಲಿ ಪೂರ್ಣ ಕುಂಭಗಳನ್ನು ಇಟ್ಟಿದ್ರು ಮಂಗಳಕ್ಕಾಗಿ. ಮತ್ತೆ ಘೃತೇನ ತಿಂದುಕಾಲಾತೈಹಿ ಅಂತ ವರ್ಣನೆ ಮಾಡಿದ್ದಾರೆ. ತುಂಬೆ ಗಿಡದ ಪಂಜುಗಳನ್ನ ಬೆಳಕಿಗಾಗಿ ಅಲ್ಲಲ್ಲಿ ಕಟ್ಟಿರ್ತಾರೆ, ನಮಗದು ಗೊತ್ತಿದೆ. ಆ ಕಾಲದಲ್ಲಿ ಪಂಜೆ ಒಂದು ಬೆಳಕಿನ ಆಧಾರ. ಆ ತುಂಬೆ ಗಿಡದ ಪಂಜುಗಳಿಗೆ ತುಪ್ಪವನ್ನು ನೆನೆಸಿ ಕಟ್ಟಿರ್ತಿದ್ರು. ಸುತ್ತಲೂ ನಾನಾ ಥರದ ಅಸ್ತ್ರಗಳನ್ನು ಇಟ್ಟಿದ್ರು. ವೃದ್ಧ ಸ್ತ್ರೀಯರು ಆ ಉತ್ತರೆಯ ಪರಿಚಾರಕ್ಕಾಗಿ ಅಲ್ಲಿದ್ರು. ಅನೇಕ ವೈದ್ಯರು ಕೂಡ ಇದ್ರು. ಕೃಷ್ಣನಿಗೆ ಅದನ್ನೆಲ್ಲ ನೋಡಿ ಬಹಳ ಸಂತೋಷ ಅನಿಸ್ತು. ಅಲ್ಲಿ ವ್ಯವಸ್ಥೆಯನ್ನು ನೋಡಿ ಉತ್ತರೆಗೆ ಈ ಮುಂದಿನಂತೆ ಹೇಳಿದ. ಉತ್ತರೆಗೆ ಈ ಮುಂದಿನಂತೆ ದ್ರೌಪದಿ ಹೇಳಿದ್ರು, ಕೃಷ್ಣ ಅಲ್ಲ. ನಿನ್ನ ಮಾವ ಕೃಷ್ಣ ಇಲ್ಲಿಗೆ ಬರ್ತಿದ್ದಾನೆ, ಅದನ್ನು ನೋಡು ಅಂತ ದ್ರೌಪದಿ ಉತ್ತರೆಗೆ ಹೇಳಿದ್ಲು. ಉತ್ತರೆ ಅಳ್ತಾ ಇದ್ದವಳು ಅಳು ನಿಲ್ಲಿಸಿ ಕೃಷ್ಣನ ಕಡೆ ನೋಡಿದಳು. ಆ ಕೃಷ್ಣನ ಕುರಿತು ಒಂದು ಶಬ್ದ ಪ್ರಯೋಗ ಇದೆ ಅಲ್ಲಿ. ಶ್ವಶುರ ಅಂತ ಕೆಲವು ಕಡೆ ಇದೆ, ಕೆಲವು ಕಡೆ ಮಾತುಲ ಅಂತಿದೆ. ಇದು 9ನೇ ಶ್ಲೋಕದಲ್ಲಿ ಮಾತುಲಃ ಮಧುಸೂದನ ಅಥವಾ ಶುಶ್ರೋ ಮಧುಸೂದನ. ಕೃಷ್ಣ ಉತ್ತರೆ ಗಂಡನಾದ ಅಭಿಮನ್ಯುವಿಗೆ ಸೋದರ ಮಾವ ಆಗಬೇಕು, ಅದು ಸರಿ. ಆದರೆ ಉತ್ತರೆಗೆ ಅವನು ಏನಾಗಬೇಕು? ಈಗಿನ ಲೆಕ್ಕಾಚಾರದಲ್ಲಿ ಒಬ್ಬ ಸ್ತ್ರೀಗೆ ಅವಳ ಗಂಡನ ಸೋದರ ಮಾವ ಆ ಸ್ತ್ರೀಗೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗಬೇಕು ಅಂತ ನನಗೆ ಕಾಣಿಸ್ತದೆ. ಇಲ್ಲಿ ಶ್ವಶುರ ಅಂತ ಕೆಲವು ಕಡೆ ಪಾಠ ಇದೆ, ಕೆಲವು ಕಡೆ ಮಾತುಲ ಅಂತ ಪಾಠ ಇದೆ. ಇವು ಎಲ್ಲ ಶಬ್ದಗಳಿಗೆ ನಾವು ಆಧುನಿಕ ಭಾಷೆಯಲ್ಲಿ ಏನು ಅಂಕಲ್ ಅಂತ ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಹಾಗೆ ಅರ್ಥ ಇದ್ದಿರಬೇಕು. ನಿರ್ದಿಷ್ಟವಾಗಿ ಉತ್ತರೆಗೆ ಕೃಷ್ಣ ಮಾವನೇ ಅಂತ ಹೇಳೋದು ಕಷ್ಟ. ಅಭಿಮನ್ಯುವಿಗೆ ಅವನು ಸೋದರ ಮಾವ ಒಪ್ಪಬೇಕಾದದ್ದು. ಆದರೆ ಅವನು ಉತ್ತರಿಗೂ ಕೂಡ ಮಾವ ಏನಲ್ಲ. ಆದ್ರಿಂದ ಇಲ್ಲಿ ಆ ಶ್ವಶುರ ಮಾತುಲು ಇತ್ಯಾದಿ ಶಬ್ದಗಳು ಆ ಒಂದು ಹಿರಿಯ ವ್ಯಕ್ತಿಯನ್ನ ತೋರಿಸುವಂತ ಶಬ್ದಗಳು ಅಂತ ನನಗನಿಸ್ತದೆ. ಅದು ನೀವು ಕೇಳಿ ನಿಮ್ಮ ಅಭಿಪ್ರಾಯ ಹೇಳಬೇಕು. ಆಗ ಆ ಉತ್ತರೆ ಕೃಷ್ಣನಿಗೆ ಈ ತರ ಹೇಳಿದ್ಲು, ನಾನು ನನ್ನ ಗಂಡ ಅಭಿಮನ್ಯು ಇಬ್ಬರೂ ಕೂಡ ಸಂತಾನವನ್ನ ಕಳ್ಕೊಂಡೆವು. ಈ ಮಗುವನ್ನು ಬದುಕಿಸಿ ನೀನು. ಧರ್ಮರಾಜ, ಭೀಮಸೇನ, ನೀನು ಇವರೆಲ್ಲ ನಮಗೆ ಸಮ್ಮತಿ ಕೊಟ್ಟಿದ್ರೆ ನಾನೇ ಪ್ರಾಣ ಪರಿತ್ಯಾಗ ಮಾಡ್ತಿದ್ದೆ. ಇಂಥ ಮರಣ ಹೊಂದಿದ ಮಗುವನ್ನು ನೋಡಿ ನಾನು ಬದುಕಿ ಉಳಿಯುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ದುರ್ಬುದ್ಧಿಯಾದಂತಹ ಅಶ್ವತ್ಥಾಮನಿಗೆ ಇಂಥ ದುಷ್ಟಕೃತ್ಯವನ್ನು ಮಾಡಿದ್ರಿಂದ ಏನು ಲಾಭ? ಈ ಮಗುವನ್ನು ಬದುಕಿಸಿಕೊಡು ಅಂತ ಅವಳು ಕೇಳಿದ್ಲು.
ಆಸೀನ್ ಮಮ ಮತಿ ಕೃಷ್ಣ ಪುತ್ರೋತ್ಸಂಗ ಜನಾರ್ದನ ಅಭಿವಾದಯಿಷ್ಯೆ ಹೃಷ್ಯೇತಿ ತದಿದಂ ವಿತಥೀಕೃತಂ. ಆ ಮಗುವನ್ನ ಕರೆದುಕೊಂಡು ಬಂದು ನಿನಗೆ ನಮಸ್ಕಾರ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಆದರೆ ಆ ಮಗುವೇ ಸತ್ತು ಹೋದಾಗ ನಾನೀಗ ನಿನಗೇನು ಗೌರವ ಕೊಡೋದು? ಇವನು ಕೂಡ ಇವನ ತಂದೆಯಾದ ಅಭಿಮನ್ಯುವಿನಂತೆ ಸಂಸಾರವನ್ನು ಈ ಜಗತ್ತನ್ನು ಬಿಟ್ಟು ಹೋದ್ನಲ್ಲ ಅಂತ ಹೀಗೆ ಅವಳು ಹೇಳ್ತಾ ನೆಲದ ಮೇಲೆ ಬಿದ್ಲು. ಆ ಉತ್ತರ ಉಳಿದ ಆ ಕುರುಸ್ತ್ರೀಯರೆಲ್ಲ ಆ ಸಂಕಟದ ಸಮಯವನ್ನು ನೋಡದೆ ಚಡಪಡಿಸಿದ್ರು. ಮತ್ತೆ ಎಚ್ಚರಗೊಂಡು ಆ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡ್ಲು. ಆ ಮಗು ಸತ್ತೋಗಿದೆ ಅಂತನ್ನೋದು ಅವಳ ಗಮನದಲ್ಲಿ ತಾತ್ಕಾಲಿಕವಾಗಿ ಹೊರಟೋಗಿತ್ತೇನೋ. ಮೈಮೇಲೆ ಎಚ್ಚರ ತಪ್ಪಿತ್ತಾದ್ರಿಂದ ಅವಳು ಹೀಗೆ ಮಗುವನ್ನೇ ಮಾತಾಡಿಸಿದ್ಲು. ಕೃಷ್ಣ ನಿನ್ನ ಸಮೀಪದಲ್ಲಿದ್ದಾನೆ, ಅವನಿಗೆ ನೀನು ನಮಸ್ಕಾರ ಮಾಡಬೇಕು, ನಿನ್ನ ಕರ್ತವ್ಯ. ಆ ಮಗುವಿಗೆ ನಮಸ್ಕಾರ ಮಾಡು, ಅಥವಾ ಪರಲೋಕಕ್ಕೆ ಹೋಗು, ಅಲ್ಲಿ ನಿನ್ನ ತಂದೆ ಅಭಿಮನ್ಯುವಿಗೆ ಮಾತನ್ನು ಹೇಳು. ದುರ್ಮರಂ ಪ್ರಾಣಿನಾಂಬೀರ ಕಾಲೇ ಪ್ರಾಪ್ತಿ ಕಥಂಚನ. ನಾನು ಹೇಳಿದ ಮಾತನ್ನ ನಿನ್ನ ತಂದೆಗೆ ಹೋಗಿ ಹೇಳಬೇಕು. ಕಾಲ ಸನ್ನಿಹಿತ ಆಗದೆ ಹೋದ್ರೆ ಯಾವ ಪ್ರಾಣಿಗೂ ಮರಣ ಬರೋದಿಲ್ಲ. ಈ ಉತ್ತರ ಈಗ ಗಂಡನ್ನೂ ಕಳ್ಕೊಂಡಿದ್ದಾಳೆ, ಮಗನನ್ನೂ ಕಳ್ಕೊಂಡಿದ್ದಾಳೆ, ಆದರೂ ಅವಳು ಬದುಕಿದ್ದಾಳೆ ಅಂತನ್ನೋದನ್ನು ಹೋಗಿ ಹೇಳು ನಿನ್ನ ಗಂಡನಿಗೆ. ಮುಂದೆ ಧರ್ಮರಾಜನ ಅನುಜ್ಞೆಯನ್ನು ಪಡೆದು ವಿಷವನ್ನಾದರೂ ಕುಡಿತೀನಿ, ಬೆಂಕಿಗಾದರೂ ಬೀಳ್ತೇನೆ, ಆದರೂ ಮರಣ ಬರುವುದು ಅಷ್ಟು ಸುಲಭ ಅಲ್ಲ. ಮರ್ತವ್ಯೇ ಸತಿ ಜೀವಾಮಿ ಹತಸ್ವಸ್ತಿರ ಕಿಂಚನ. ನನ್ನ ಹೃದಯ ಇನ್ನೂ ಸೀಳಿ ಹೋಗಲಿಲ್ಲ ಅಂತ ಅವಳು ನಾನಾ ಥರ ಗೋಳಾಡಿದ್ಲು. ನಿನ್ನ ಅಜ್ಜಿಯನ್ನು ನೋಡು, ದ್ರೌಪದಿಯನ್ನು ನೋಡು, ಕೃಷ್ಣ ಇಲ್ಲಿದ್ದಾನೆ, ಅವನನ್ನು ನೋಡು, ಹೀಗೆಲ್ಲ ಅವಳು ಹೇಳಿದ್ಲು. ಮುಂದೆ ಎಲ್ಲ ಕುರುಸ್ತ್ರೀಯರು ಎದ್ದು ನಿಂತು ಅವಳಿಗೆ ಸಮಾಧಾನ ಹೇಳಿದಾಗ ಅವಳು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ಲು. ಆಗ ಕೃಷ್ಣ ಅವಳ ಗೋಳಾಟವನ್ನೆಲ್ಲ ಕೇಳಿದ. ಮತ್ತೆ ಕರುಣೆಯಿಂದ ಆ ಬ್ರಹ್ಮಾಸ್ತ್ರದ ಪ್ರಭಾವವನ್ನು ಶಾಂತ ಮಾಡುವಂತ ಪ್ರಯತ್ನ ಮಾಡಿದ. ಶ್ರುತ್ವಾ ತಸ್ಯಾಪಿ ವಿಪುಲಂ ವಿಲಾಪಂ ಪುರುಷಋಷಭಃ ಉಪಸ್ಪೃಶ್ಯ ತತಃ ಕೃಷ್ಣ ಬ್ರಹ್ಮಾಸ್ತ್ರಂ ಸಂಜಹಾರ ತತ. ಮೊದಲು ಆಚಮನ ಮಾಡಿದ. ಆಚಮನ ಮಾಡಿ ಆ ಬ್ರಹ್ಮಾಸ್ತ್ರವನ್ನ ಶಾಂತ ಮಾಡಿದ. ವೈಷ್ಣವ ಪಾಠದಲ್ಲಿ ಈಗ ನಡೆದಿರುವ ಈ ಅಧ್ಯಾಯದಲ್ಲಿ ಶ್ರುತ್ವಾ ತಸ್ಯಾಪಿ ವಿಪುಲಂ ಅಂತಿದೆ. ತಸ್ಯಾಪಿ ವಿಪುಲಂ ಅನ್ನುವ ಪಾಠ ತಪ್ಪಾಗ್ತದೆ. ಶ್ರುತ್ವಾ ತಸ್ಯ ಅಪಿ ವಿಪುಲಂ ಹೀಗೊಂದು ಪದಚ್ಛೇದ ಮಾಡಬೇಕಾಗ್ತದೆ. ತಸ್ಯ ಅಂತನ್ನುವುದು ಪುಲ್ಲಿಂಗ ಷಷ್ಠಿ ವಿಭಕ್ತಿ ಏಕವಚನ ಆಗ್ತದೆ. ಅಲ್ಲಿ ಉತ್ತರ ಬಗ್ಗೆ ಹೇಳಬೇಕಾಗಿದೆ. ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ, ಶ್ರೀಲಿಂಗ ಷಷ್ಠಿ ವಿಭಕ್ತಿ ಏಕವಚನ ಬೇಕು. ಅದಕ್ಕಾಗಿ ಟಿ ಆರ್ ಕೃಷ್ಣಾಚಾರ್ಯರ ಪಾಠ ಮೊದಲಾದ ಕಡೆ ಇರುವಂತೆ ಶ್ರುತ್ವಾ ಸ ತಸ್ಯಾಹ ವಿಪುಲಂ ವಿಲಾಪಂ ಪುರುಷರ್ಷಭ ಅಂತ ಮಾಡಬೇಕು. ತಸ್ಯಾಹ ಅಂತ ಷಷ್ಠಿ ವಿಭಕ್ತಿ ಅಲ್ಲಿರಬೇಕು. ಅದರಿಂದ ಶ್ರುತ್ವಾ ತಸ್ಯಾಪಿ ವಿಪುಲಂ ಬದಲು ಶ್ರುತ್ವಾ ಸ ತಸ್ಯ ಅಂತ ಈಗ ಅದನ್ನು ಬದಲು ಮಾಡ್ಕೋಬೇಕು. ಇಲ್ಲೇ ಇದ್ರೆ ಅದು ವ್ಯಾಕರಣ ದೃಷ್ಟಿಯಿಂದ ತಪ್ಪಾಗ್ತದೆ, ಪಾಠ ತಪ್ಪಿದೆ. ಮುದ್ರಣ ಪ್ರತಿ ತೆಗೆಯುವವರು ಹಿಂದೆ ಹಸ್ತಪ್ರತಿ ತೆಗೆಯುವ ಸಂದರ್ಭದಲ್ಲೇ ಮಾಡಿದ ತಪ್ಪಾಗಿದ್ದಿರಬೇಕು. ಅದನ್ನು ಆಧುನಿಕರು ಕೂಡ ಅದನ್ನು ಸರಿಪಡಿಸಿಲ್ಲ. ಹಿಂದೆ ಪ್ರತಿಜ್ಞೆ ಮಾಡಿದ್ದ ಕೃಷ್ಣ, ಅದರಂತೆ ಎಲ್ಲರಿಗೂ ಕೂಡ ತನ್ನ ಪ್ರತಿಜ್ಞೆ ಕೇಳುವಂತೆ ಹೀಗೆ ಮುಂದಿನಂತೆ ಅವನು ಮಾತಾಡಿದಂತೆ. ನಬ್ರವೀಂ ಯುತ್ತರೆ ಮಿಥ್ಯಾ ಸತ್ಯಮೀತ ಭವಿಷ್ಯತಿ. ನಾನು ಹಿಂದೆ ಮಾಡಿದ ಪ್ರತಿಜ್ಞೆ ಸತ್ಯನೇ ಆಗಿದೆ. ಆ ಮಗುವನ್ನು ಹೇಗೆ ಬದುಕಿಸಬೇಕೋ ಅದನ್ನ ಈಗ ಮಾಡ್ತೇನೆ, ನೀನು ನೋಡು. ನೋಕ್ತಪೂರ್ವಂ ಮಯಾ ಮಿಥ್ಯಾ ಸ್ವೈರೇಶ್ವತಿ ಕದಾಚನ. ಹಿಂದೆಂದು ನಾನು ಹಾಸ್ಯದ ಪ್ರಸಂಗಕ್ಕಾಗಿ ಕೂಡ ಸುಳ್ಳು ಹೇಳಿದವನಲ್ಲ, ಯುದ್ಧದಿಂದ ಹಿಮ್ಮೆಟ್ಟಿದವನಲ್ಲ. ನನ್ನ ಈ ಸತ್ಯನಿಷ್ಠೆ ಮತ್ತು ಧರ್ಮಾಚರಣೆ ಇವೆರಡು ಧರ್ಮಗಳ ಫಲವಾಗಿ ಈ ಶಿಶು ಜೀವಂತವಾಗಲಿ. ನಚ ಯುದ್ಧಾತ್ ಪರಾವೃತ್ತ ತಥಾ ಸಂಜೀವಯತಾಮಯಂ ಯಥಾಮೇ ದಯಿತೋ ಧರ್ಮ. ನನಗೆ ಧರ್ಮ ಅಂದ್ರೆ ಬಹಳ ಪ್ರಿಯ. ಧರ್ಮವನ್ನು ಆಚರಣೆ ಮಾಡುವಂಥ ಎಲ್ಲ ಧಾರ್ಮಿಕ ಪುರುಷರು
ಇವರೆಲ್ಲರಿಗೂ ನನಗೆ ಅತ್ಯಂತ ಪ್ರಿಯರು. ಇದರ ಫಲವಾಗಿ, ಧರ್ಮದ ಬಗ್ಗೆ ನಾನು ಇಟ್ಟಿರುವ ಪ್ರೀತಿಯ ಫಲವಾಗಿ ಈ ಅಭಿಮನ್ಯುವಿನ ಮಗ ಬದುಕಲಿ. ಅರ್ಜುನನಿಗೆ ನಾನೆಂದೂ ವಿರೋಧವನ್ನು ಮಾಡಿದವನಲ್ಲ, ಅಷ್ಟು ಅರ್ಜುನನ ಬಗ್ಗೆ ನನಗೆ ಪ್ರೀತಿ. ಇಲ್ಲೇನು ಅರ್ಜುನನ ಬಗ್ಗೆ ಹೇಳ್ತಿದ್ದಾನಲ್ಲ, ಪ್ರಾಯ ತನ್ನ ಎಲ್ಲಾ ಭಕ್ತರ ಬಗ್ಗೆ ಹೇಳಿದಂತೆ ಒಂದು ಮಾತು ಅಂತ ನನಗೆ ಕಾಣಿಸ್ತದೆ. ನಮಯ ಭಕ್ತ ಪ್ರಣಶ್ಯತೆ, ನನ್ನ ಭಕ್ತರೆಂದೂ ನಾಶ ಹೊಂದೋದಿಲ್ಲ ಅಂತ ಕೃಷ್ಣನ ಪ್ರತಿಜ್ಞೆ ಇದೆ, ಭಗವದ್ಗೀತಾದಲ್ಲಿ ಅದು ಬಂದಿದೆ. ಕೌಂತೇಯ ಪ್ರತಿಜಾನೀಹಿ ನಮಯ ಭಕ್ತ ಪ್ರಣಶ್ಯತೆ ಅಂತ. ಹೀಗೆ ಅರ್ಜುನನ ವಿಷಯದಲ್ಲಿ ನಾನಿಟ್ಟ ಪ್ರೀತಿ ಎಷ್ಟು ಅದ್ಭುತವಾಗುತ್ತೋ, ಆ ಪ್ರೀತಿಯ ಸತ್ಯದ ಪ್ರಭಾವದಿಂದ ಶಿಶು ಬದುಕಲಿ. ಸತ್ಯ ಧರ್ಮಗಳು ನನ್ನಲ್ಲಿವೆ, ಯಥಾ ಸತ್ಯಂಚ ಧರ್ಮಶ್ಚ ಮೈ ನಿತ್ಯಂ ಪ್ರತಿಷ್ಠಿತವು. ಆ ಸತ್ಯಗಳ ಮತ್ತು ಧರ್ಮ ನನ್ನಲ್ಲೇನು ನೆಲೆ ಮಾಡಿಕೊಂಡಿವೆ, ಅದರ ಪ್ರಭಾವದಿಂದ ಈ ಶಿಶು ಬದುಕಲಿ. ಮಹಾಭಾರತದಲ್ಲೇ ಹಿಂದೊಂದು ಶ್ಲೋಕ ನನಗೆ ಬಂದದ್ದು ನೆನಪಿದೆ. ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮ ಸುಮಹಾನ್ ನಿವಿಷ್ಟ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ. ನಾನು ಲಕ್ಷ್ಮೀ ನಾರಾಯಣನಲ್ಲೇ ವಾಸ ಮಾಡ್ತೇನೆ. ಯಾಕೆ ಅಂದ್ರೆ ತಸ್ಮಿನ್ ಹಿ ಧರ್ಮ ಸುಮಹಾನ್ ನಿವಿಷ್ಟ, ಧರ್ಮ ಇರುವುದು ಆ ಭಗವಂತನಲ್ಲಿಯೇ, ಅವನನ್ನು ಅವಲಂಬಿಸಿಕೊಂಡೇ ಬದುಕೋದು ಅಂತ ಆಶ್ರಯಿಸಿಯೇ ಈ ಧರ್ಮ ಇದೆ ಜಗತ್ತಿನಲ್ಲಿ. ಜಗತ್ತಿನಲ್ಲಿ ಎಲ್ಲೇ ಧರ್ಮ ನ್ಯಾಯ ನೀತಿ ಅನ್ನುವುದಿದ್ದರೆ ಅದೆಲ್ಲದಕ್ಕೂ ಕೂಡ ಈ ಭಗವಂತನ ಒಂದು ಅನುಗ್ರಹವೇ ಕಾರಣ ಅದಕ್ಕೆ. ಮತ್ತು ಅವನು ರಾಮಕೃಷ್ಣಾದಿ ಎಲ್ಲ ರೂಪಗಳಲ್ಲೂ ಕೂಡ ಆ ಧರ್ಮವನ್ನು ಆಚರಿಸಿ ತೋರಿಸಿದ್ದಾನೆ. ಅಸ್ಮಿನ್ ಹಿ ಧರ್ಮ ಸುಮಹಾನ್ ನಿವಿಷ್ಟ, ಮಹಾಧರ್ಮ ಇರುವುದು ಭಗವಂತನಲ್ಲಿ. ಬ್ರಹ್ಮಣ್ಯತ ಅಂದ್ರೆ ಜ್ಞಾನಿಗಳಿಗೆ ಪ್ರೀತಿ ತೋರಿಸುವ ಮಹಾಗುಣ ಅವನಲ್ಲೇ ಇರೋದು. ಆದ್ದರಿಂದ ನಾನು ನಾರಾಯಣನಲ್ಲಿದ್ದೇನೆ ಅಂತ ಲಕ್ಷ್ಮೀದೇವಿ ಹೇಳುವ ಮಾತಿದೆ. ನನ್ನಲ್ಲಿ ಏನು ಸತ್ಯಧರ್ಮಗಳಿವೆ ಅವುಗಳ ಬಲದಿಂದ ಈ ಮೃತ ಶಿಶು ಬದುಕಲಿ. ಕಂಸನನ್ನು ಕೇಶಿಯನ್ನು ನಾನು ಕ್ಷತ್ರಿಯ ಯೋಗ್ಯವಾದ ರೀತಿಯಿಂದ ಸಂಹಾರ ಮಾಡಿದ್ದೇನೆ. ಆ ಸತ್ಯದಿಂದ ಈ ಶಿಶು ಜೀವಂತವಾಗಲಿ. ಭಗವಂತ ಇವೆರಡು ಶ್ಲೋಕಗಳಿಂದ ತನ್ನ ಶಿಷ್ಟ ರಕ್ಷಣಾ ಮತ್ತು ದುಷ್ಟ ಶಿಕ್ಷಣ ಅನ್ನುವ ಕಾರ್ಯಗಳೇನಿವೆ ಅವುಗಳ ಫಲವನ್ನು, ಅವುಗಳ ಮಹತ್ವವನ್ನು ಪಣಕ್ಕಿಟ್ಟಿದ್ದಾನೆ ಅಂತ ತಿಳ್ಕೋಬಹುದು. ಕಂಸನನ್ನ ಕೇಶಿಯನ್ನ ಧರ್ಮದಿಂದ ಕೊಲ್ಲಿಸುವುದು ಅಂದ್ರೆ ಒಟ್ಟಾರೆ ದುರ್ಯೋಧನಾದಿಗಳೆಲ್ಲರನ್ನೂ ಕೂಡ ಅವನೇ ಧರ್ಮದಿಂದಲೇ ಕೊಂದಿದ್ದಾನೆ. ಅಧರ್ಮದಿಂದ ಅವನು ಯಾರನ್ನೂ ಎಂದೂ ಕೊಂದಿಲ್ಲ. ಅಷ್ಟಾದಶೋಕ್ಷೋಹಿಣೀನಾಂ ತಾವದ್ಭಿರ್ ಮಾಯಯಾದಿನೈಹಿ ಕೃತಂ ವ್ಯಾಪಾದನಂ ಏನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ ಭಾಗವತದಲ್ಲಿ ಒಂದು ಮಾತಿದೆ. 18 ದಿನಗಳಲ್ಲಿ 18 ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ಇವನೇ ಕೊಂದವನು. ಇದು ದುಷ್ಟ ಶಿಕ್ಷಣ ಆಯಿತು. ಮತ್ತೆ ಶಿಷ್ಟರಾದಂತಹ ಅರ್ಜುನ ಮೊದಲಾದ ಪಾಂಡವರು ಮತ್ತು ಒಟ್ಟು ಎಲ್ಲಾ ಭಕ್ತರು ಅವರನ್ನು ಅವನು ರಕ್ಷಿಸ್ತಾ ಇದ್ದಾನೆ. ತನ್ನ ಭಕ್ತರಿಗೆಂದು ಎರಡು ಬಗೆದವನಲ್ಲ ಭಗವಂತ. ಅದು ಹೀಗೆ ಶಿಷ್ಟ ರಕ್ಷಣೆ ಎಂಬ ಧರ್ಮ ಮತ್ತು ದುಷ್ಟ ಶಿಕ್ಷಣ ಎಂಬ ಧರ್ಮ, ಅವೆರಡರ ಪಣ ಇಲ್ಲಿಟ್ಟಿದ್ದಾನೆ ಕೃಷ್ಣ ಅಂತ ತಿಳ್ಕೋಬಹುದು. ಯದಿಮೇ ಬ್ರಹ್ಮಚರ್ಯಂಚ ಸತ್ಯಂಚ ಮೈ ತಿಷ್ಠತೆ, ನನ್ನಲ್ಲಿ ಬ್ರಹ್ಮಚರ್ಯ ಇರುವುದಾದ್ರೆ, ಸತ್ಯ ಇರುವುದಾದ್ರೆ, ನನ್ನಲ್ಲಿ ಎಲ್ಲ ಥರದ ಐಶ್ವರ್ಯ, ಜಗತ್ತಿನ ಒಡೆತನ ಎಲ್ಲವೂ ನನ್ನಲ್ಲೇ ಇದೆ, ಹಾಗಿರುವುದು ಸತ್ಯ ಆದ್ರೆ ಈ ಶಿಶು ಬದುಕಲಿ. ಅವನಿಗೆ 16,108 ಜನ ಪತ್ನಿಯರಿದ್ರು. 109ನೇ ಕುಬ್ಜಾನು ಕೂಡ ಇದ್ಲು. ಹೀಗಿದು ಮದುವೆ ಮಾಡಿಕೊಂಡವರು 16,109. ಇದಲ್ಲದೆ ಅವನು ವೃಂದಾವನದಲ್ಲಿದ್ದಾಗಲೇ ಕಾತ್ಯಾಯಿನಿ ವೃತಧರಾಹ ಸ್ವಪತಿತ್ವ ಹೇತೋ ಕನ್ಯಾ ವಿವಾಹ ಅಂಥೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಕಾತ್ಯಾಯಿನಿ ವ್ರತ ಮಾಡಿ ಭಗವಂತನನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ಏನು ಅಪೇಕ್ಷೆ ಪಟ್ಟಿದ್ರು ಅದೆಷ್ಟೋ ಜನ ಗೋಪಸ್ತ್ರೀಯರು, ಅವರೆಲ್ಲರನ್ನೂ ಅವಾಗಲೇ ಮದುವೆ ಮಾಡಿಕೊಂಡಿದ್ದ. ಒಟ್ಟಾರೆ ಕೃಷ್ಣನ ಪತ್ನಿಯರ ಸಂಖ್ಯೆ ಎಷ್ಟು? ಅವನು ಕಾತ್ಯಾಯಿನಿ ವ್ರತ ಮಾಡಿ ತನ್ನನ್ನು ವರಿಸಬೇಕು ಅಂತ ಬಯಸಿದವರ ಸಂಖ್ಯೆ ಗೊತ್ತಾಗೋದಿಲ್ಲ ಎಷ್ಟು ಅಂತ ಹೇಳಿ. ಮುಂದೆ 16,100 ಜನ ನರಕಾಸುರನ ಸೆರೆಮನೆಯಿಂದ ಬಂದವರು, 8 ಜನ ಅಷ್ಟಮಹಿಷಿಯರು, ಮತ್ತೆ ಒಬ್ಬಳು ಕುಬ್ಜೆ
16,109 ಅಂತ ಹೇಳಬಹುದು, ಪ್ಲಸ್ ಎಕ್ಸ್ ಅಂತ ಹೇಳಬೇಕಷ್ಟೇ. ಎಷ್ಟು ಅಂತ ಗೊತ್ತಿಲ್ಲ ಸ್ಪಷ್ಟವಾಗಿ. ಹಿಂದೆ ಅನೇಕ ಜನರನ್ನು ಮದುವೆ ಆಗಿದ್ದ, ಆದರೂ ಅವನು ಬ್ರಹ್ಮಚಾರಿ, ಅನಾದಿ ಬ್ರಹ್ಮಚಾರೀಚ. ತುಂಬಾ ಅದ್ಭುತವಾದದ್ದು. ಯಾಕೆಂದ್ರೆ ಸ್ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈ ಪತ್ನಸ್ತು ಷೋಡಶ ಮನಂಗಬಾಣೈ ಯಸ್ಯೇಂದ್ರಿಯಂ ವಿಮಚಿತು ಕರಣೇರ್ನ ಶೇಕು ಅಂತ ಭಾಗವತ ಒಂದು ವರ್ಣನೆ ಮಾಡ್ತದೆ. ಅವರು ಕೃಷ್ಣನ ಪತ್ನಿಯರು ಮನ್ಮಥನ ಬಾಣಗಳನ್ನ ಪ್ರಯೋಗ ಮಾಡಿದರು ಈ ಕೃಷ್ಣನ ಮೇಲೆ. ಹೇಗೆ? ತಮ್ಮ ಚಿತ್ತಾಕರ್ಷಕವಾದಂತಹ ಮಂದಹಾಸ ಮತ್ತೆ ಕಡೆಗಣ್ಣ ನೋಟ, ಹುಬ್ಬಿನ ಕುಣಿತ, ಇದರ ಮೂಲಕ ಪ್ರಣಯ ಸಂದೇಶವನ್ನು ಅವನಿಗೆ ಕಳಿಸ್ಲಿಕ್ಕೆ ಪ್ರಯತ್ನ ಪಡಿದ್ರು. ಮನ್ಮಥನ ಬಾಣಗಳಿಂದ ಅವನನ್ನ 16,100 ಜನ ಅಥವಾ 108 ಜನ ಪತ್ನಿಯರು ಕೂಡ ಅವನನ್ನು ಹೊಡೆಯುವ ಪ್ರಯತ್ನ ಮಾಡಿದರು. ಯಸ್ಯ ಇಂದ್ರಿಯಂ ವಿಮಚಿತು ಕರಣೈರ್ನ ಶೇಕು. ಆದರೆ ರುಕ್ಮಿಣಿ ಸತ್ಯಭಾಮಿಯರು ಮೊದಲಾದವರೇ ಆಗಿ ಅಲ್ಲಿ ಯಾರಿಗೂ ಕೂಡ ಅವನ ವ್ಯಕ್ತಿತ್ವವನ್ನೇ ಚಂಚಲ ಮಾಡಲಿಕ್ಕಾಗಲಿಲ್ಲ, ಅವನ ಮನಸ್ಸನ್ನು ಚಂಚಲ ಮಾಡಲಿಕ್ಕಾಗಲಿಲ್ಲ ಅಂತ ಭಾಗವತ ವರ್ಣನೆ ಮಾಡಿದೆ. ಅವನಿಗೆ ಇವರು ಮರುಳಾದರು ಅವನ ಆ ಅದ್ಭುತವಾದ ವ್ಯಕ್ತಿತ್ವಕ್ಕೆ, ಆದರೆ ಇವನು ಮಾತ್ರ ಯಾರಿಗೂ ಮರುಳಾಗಲಿಲ್ಲ. ಆದ್ರಿಂದ ಅವನು ಬ್ರಹ್ಮಚಾರಿ. 11,77,189 ಜನ ಮಕ್ಕಳಿದ್ರು ಅವನಿಗೆ. 16,108 ಜನ ಸ್ತ್ರೀಯರಿಗೆ, ಪ್ರತಿಯೊಬ್ಬರಿಗೂ 10 ಗಂಡು ಮತ್ತು 1 ಹೆಣ್ಣಿನಂತೆ ಮಕ್ಕಳಿದ್ರು. ಅದು 1,77,188 ಆಗ್ತದೆ. ಕುಬ್ಜೆಯ ಮೂಲಕ ಹುಟ್ಟಿದವನೊಬ್ಬ, ಅದು 1,77,189 ಆಯಿತು. ಮತ್ತೆ ಅವನು ವೃಂದಾವನದಲ್ಲಿದ್ದಾಗ ಅವನಿಗೆ ತಾನು ಮದುವೆಯಾದ ಗೋಪಸ್ತ್ರೀಯರಿಂದ, ತನ್ನ ಪ್ರೇಯಸಿಯರಾದ ಗೋಪಸ್ತ್ರೀಯರಿಂದ ಹುಟ್ಟಿದಂಥವರು 10 ಲಕ್ಷ ಜನ. ತಾಸ್ವತ್ರ ತೇನ ಜನಿತಾಹ 10 ಲಕ್ಷ ಪುತ್ರಾಹ ಅಂತ ನಾರಾಯಣಾಶ್ವಯುತಾಹ. ಆ ಇಡೀ 10 ಲಕ್ಷ ಜನ ಕೃಷ್ಣನ ಮಕ್ಕಳೇನಿದ್ರು ಅವರಿಗೆ ನಾರಾಯಣ ಸೈನ್ಯ, ನಾರಾಯಣ ಬೆಟಾಲಿಯನ್ ಅಂತ ಕರಿಬಹುದು ಅದನ್ನು. ಅಂತ ಒಂದು ಸೈನ್ಯವೇ ಹುಟ್ಟಿತ್ತು ಅವನಿಗೆ. ಮುಂದೆ ಅದು ಕೌರವರ ಪರವಾಗಿ ಹೋರಾಟ ಮಾಡಿತ್ತು, ಕೃಷ್ಣ ಪಾಂಡವರ ಪರವಾಗಿದ್ದ. ಹೀಗೆ ಅವನಿಗೆ 10 ಲಕ್ಷ ಪ್ಲಸ್ 1,77,189 ಜನ ಮಕ್ಕಳಿದ್ರು. ಪತ್ನಿಯರ ಸಂಖ್ಯೆ ಈಗಾಗಲೇ ಹೇಳಿದ್ದೇನೆ. ಆದ್ರೂ ಅವನು ಬ್ರಹ್ಮಚಾರಿ. ಅದರ ಪ್ರಭಾವದಿಂದ ಈ ಮಗು ಬದುಕಲಿ ಅಂತ ಅವನು ಹೇಳಿದ್ನಂತ. ಪಾದೇನ ಕಮಲಾಭೇನ ಬ್ರಹ್ಮರುದ್ರಾರ್ಚಿತೇನ ಚ ತಸ್ಪರ್ಶ ಪುಂಡರೀಕಾಕ್ಷ ಆಪಾದ ತಲಮಸ್ತಕಂ. ಆ ಭಗವಂತ ತನ್ನ ಪಾದದಿಂದ ಆ ಮಗುವನ್ನು ಸ್ಪರ್ಶಿಸಿದ. ಎಂಥ ಪಾದ ಅದು! ಚತುರ್ಮುಖ ಬ್ರಹ್ಮರುದ್ರ ಮೊದಲಾದವರು ಪೂಜಿಸುವ ಪಾದ. ಆಗ ಆ ಮಗು ಚೈತನ್ಯವನ್ನು ಹೊಂದಿತು, ಮತ್ತೆ ತನ್ನ ಕೈಕಾಲುಗಳಲ್ಲಿ ಚಲನವಲನವನ್ನು ತೋರಿಸಿತು. ಅಲ್ಲಿಗೆ ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.